ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು ಅಂತ ಇವಾಗ ರಿವ್ಯೂ ಹೇಳ್ತಾ ಹೋಗ್ತೀನಿ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ನಮ್ರತ ಅವ್ರು ಇದ್ದಾರಲ್ವ, ನಮ್ರತ ಅವರಿಗೆ ತುಂಬ ಹರ್ಟ್ ಆಗಿದೆ. ಅಂದರೆ ಎಲ್ಲರೂ ಕೂಡ ಹಳೇಬರು ಬಂದ್ರಲ್ವ, ಹಳೇಬರು ಬಂದಾಗ ಖುಷಿ ಆಗುತ್ತಾ. ಆದರೆ ಇಲ್ಲಿ ನಮ್ರತ ಅವ್ರಿಗೆ ಇವ್ರು ಯಾಕನ ಬಂದ್ರಪ್ಪ ಅಂತ ಹೇಳಿ ಅವರಿಗೆ ಅನಿಸಿದ್ದಂತರೂ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಅವರೇ ನೇರವಾಗಿ ಮಾತಾಡಿದ್ರು ಕೂಡ ಸಿರಿ ಅವ್ರ ಹತ್ರ ಹೇಳ್ಕೊಳಕತ್ತಿದ್ರು ಅವರು. ನೀವು ಎಲ್ಲ ಯಾಕೆ ಬಂದಿರಿ, ಯಾಕೆ ಬಂದಿರ ಅಂತ ಅನ್ನಿಸ್ತಿದೆ ನನಗೆ ಫುಲ್ ಹರ್ಟ್ ಆಗ್ತಿದೆ, ನನಗೊಂಥರ ಆಗ್ತಿದೆ ಅಂತ ಹೇಳಿ ಅವರು ತುಂಬ ಅಳ್ಕೊಂತ ಹೇಳಿದರು. ಅಂದರೆ ಅವ್ರ ಬಗ್ಗೆ ಯಾರ್ಯಾರು ಏನೇನು ಅಂದಿದ್ರು, ಅಂದರೆ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ಎಲ್ಲರೂ ಇದ್ದಾಗ ಯಾರ್ಯಾರ ಬಗ್ಗೆ ಏನೇನು ಮಾತಾಡಿದ್ರು ಅದೆಲ್ಲ ಈಗ ಹೊರಗಡೆ ಹೋದ್ಮೇಲೆ ಎಲ್ಲರೂ ನೋಡಿದ್ದಾರಲ್ವ. ಹಾಗಾಗಿ ಸಿರಿ ಅವ್ರು ಕೂಡ ಹೇಳಿದರು, ನೀವು ನನ್ನ ಬಗ್ಗೆ ಮಾತಾಡಿದ್ದು, ನೀವು ಹಿಂಗೆ ಮಾತಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ, ನೀವು ಯಾವತ್ತೂ ಕೂಡ ನನ್ನ ಬಗ್ಗೆ ಮಾತಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಾನು ಹೊರಗಡೆ ಹೋದ್ಮೇಲೆ ನೋಡಿದೆ ನೀವು ಹಿಂಗೆ ಮಾತಾಡ್ತೀರಾ ಅಂಥೇಳಿ, ನನಗೆ ಅದು ಇಷ್ಟ ಆಗಲಿಲ್ಲ. ಆಮೇಲೆ ನನಗಂದು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಾನು ನೀವು ಮಾತಾಡ್ತೀರಾ ಅಂತ ಹೇಳಿಬಿಟ್ಟು, ಆದರೆ ನೀವು ಮಾತಾಡಿದ್ದೀರಾ ಅಂತ ಹೇಳಿದರು. ಅದ್ರ ಬಗ್ಗೆ ವಿವರವಾಗಿ ಆಮೇಲೆ ಹೇಳ್ತೀನಿ ನಾನು ಅಂತ ಹೇಳಿ ಕೂಡ ಹೇಳಿದರು. ಆಮೇಲೆ ವಿನಯ್ ಅವ್ರ ಬಗ್ಗೆ ಕೂಡ ಹೇಳಿದರು. ವಿನಯ್ ಅವ್ರ ಬಗ್ಗೆ ಕೂಡ ನಾನು ಈ ಥರ ಮಾತಾಡ್ತಾರೆ ನನ್ನ ಬಗ್ಗೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ವಿನಯ್ ಅವರು ಕೂಡ ಹೆಂಗೆಲ್ಲ ಮಾತಾಡಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ ಕೂಡ ಅಸಮಾಧಾನ ಹೊರಗೆ ಹಾಕಿದ್ರು ಸಿರಿ ಅವರು. ಆಮೇಲೆ ತುಕಾಲಿ ಅವ್ರ ಬಗ್ಗೆ ಅಂತೂ ಮನೆಗಿದ್ದಾಗೆ ಅವ್ರನ್ನ ನಂಬ್ತಿರ್ಲಿಲ್ಲ. ಇವಾಗ ಬಿಗ್ ಬಾಸಿಂದ ಹೊರಗೆ ಹೋದಾರಲ್ಲ, ಹೋದ್ಮೇಲೆ ಅಲ್ಲಿ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದಾರಲ್ಲ, ಇವಾಗಂತೂ ಬಿಲ್ಕುಲ್ ನಂಬಂಗೆ ಇಲ್ಲ ನಾನು ಯಾರನ್ನ ಅಂತ ಹೇಳಿ ಅವನು ಮಾತನ್ನು ಹೇಳಿದರು. ಆಮೇಲೆ ನೀವು ಕೂಡ ಯಾರು ತುಕಾಲಿ ಅವ್ರನ್ನ ನಂಬಬೇಡ್ರಿ ಅಂತ ಈ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅವರು ಅಂತಲೇ ಹೇಳ್ಬೋದು. ಅವರು ಹೇಳಿದ್ರಲ್ವ, ಯಾಕಂತಂದರೆ ಅವ್ರಿಗೆ ಯಾರ ಜೊತೆ ಹೆಂಗಿದ್ದೆ, ಯಾರ ಜೊತೆ ಏನು ಮಾತಾಡ್ತಾರಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಯಾರ ಜೊತೆ ಚೆನ್ನಾಗಿರ್ಬೇಕು ಅನಿಸ್ತಿತ್ತೋ ಅವ್ರ ಜೊತೆ ಚೆನ್ನಾಗಿದ್ರು. ಆದರೆ ಇಲ್ಲಿ ಅದೆಲ್ಲ ಅವರಿಗೆ ಹೊರಗೆ ಹೋದ್ಮೇಲೆ ಎಲ್ಲ ನೋಡ್ಕೊಂಡು ಬಂದಿದ್ದಾರಲ್ವ, ಹಾಗೆ ಅವ್ರಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹೆಂಗೆಲ್ಲ ನಡೀತಿದೆ ಅಲ್ಲ ಅಂಥೇಳಿ ಅವ್ರಿಗೆ ಫುಲ್ ಬೇಜಾರಾಗಿರೋದಂತೂ ಸುಳ್ಳಲ್ಲ. ಆಮೇಲೆ ನಮ್ರತ ಅವ್ರಿಗಂತೂ ಫುಲ್ ಕೋಪ ಬಂದಿದೆ. ಯಾಕಂತಂದರೆ ಸ್ನೇಹಿತವ್ರು ಇದ್ದಾರಲ್ಲ, ಇವ್ರ ಹೆಸರು ತೊಗೊಳ್ಳಿಲ್ಲ, ವಿನಯ್ ಅವ್ರ ಹೆಸರು ತೊಗೊಂಡ್ರೆ ವಿನಯ್ ಅವ್ರಿಗೋಸ್ಕರ ಪೂಜೆ ಗೀಜೆ ಮಾಡಿಸ್ಕೊಂಡು ಬಂದಿದ್ದೀವಿ, ನೀವೇ ವಿನ್ ಆಗ್ಬೇಕಂತ ಹೇಳಿ ಮಾಡಿಸ್ಕೊಂಡು ಬಂದಿದ್ದೀವಿ ಅಂಥೇಳಿ ಅಷ್ಟೊಂದು ಜೋಶಲ್ಲಿ ಹೇಳಿದ್ರಲ್ವ. ಇದು ಯಾಕೋ ನಮ್ರತ ಅವ್ರಿಗೆ ಇಷ್ಟ ಆಗಿಲ್ಲ ಅಂಥೇಳಿ ಕಾಣಿಸ್ತಿದೆ. ಆಮೇಲೆ ಇಷ್ಟೊಂದು ಅವರಿಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಫ್ರೆಂಡ್ ಆಗಿ ಹೋಗಿದ್ರು. ಆದರೆ ಇವಾಗ ನನ್ನ ಮಾಡೋದು ಬಿಟ್ಟು, ನನಗೂ ಸಪೋರ್ಟ್ ಮಾಡೋದು ಬಿಟ್ಟು ವಿನಯ್ ಅವ್ರಿಗೆ ಮಾಡಾಕತ್ತಾರಲ್ಲ, ಮತ್ತು ವಿನಯ್ ಅಂತಲೇ ಹೇಳ್ತಾರಲ್ಲ ಅಂಥೇಳಿ ಫುಲ್ ಕೋಪ ಮಾಡಿಕೊಂಡು ತುಂಬ ಬೇಜಾರು ಮಾಡಿಕೊಂಡು ತುಂಬ ನೋವನ್ನು ಅನುಭವಿಸಿದ್ರು ಅಂತಲೇ ಹೇಳ್ಬೋದು. ಅವ್ರು ನನಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ಇವಾಗ ನನ್ನ ಕರ್ಕೊಂಡು ಹೋಗ್ಬಿಡ ಅಂತ ಹೇಳಿ ಕೂಡ ಆಮೇಲೆ ಸ್ನೇಹಿತವ್ರ ಜೊತೆ ಮಾತಾಡಿದರು. ನೀನು ಈ ಥರ ಯಾಕೆ ಮಾಡ್ತಿದ್ದೀಯ, ನೀನು ನನ್ನ ಫ್ರೆಂಡ್ ಅಲ್ವಾ ಅಂಥೇಳಿ ಒಂದು ಮಾತನ್ನು ಕೇಳಿದ್ರು ಅವ್ರಿಗೆ. ಆಮೇಲೆ ಅವರು ಇಲ್ಲ, ಎಲ್ಲರೂ ಮಾತಾಡ್ಸ್ಕೊಂಡು ಬಂದಮೇಲೆ ನನ್ನ ಮಾತಾಡಿಸ್ತೀಯಲ್ಲ ನೀನು, ಮೊದಲೆಲ್ಲ ನನ್ನೇ ಮಾತಾಡಿಸ್ತಿದ್ದೆ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಸ್ನೇಹಿತವರು ಅವ್ರಿಗೆ ಹರ್ಟ್ ಆಗಬಾರ್ದು, ಈ ಒಂದು ಮಾತಾಡ್ಸೋದ್ರಿಂದನೂ ಅವರಿಗೆ ಅಂದರೆ ಅವ್ರ ಲೈಫಿಗೆ ಇದಾಗಬಾರ್ದು, ಹೊರಗಡೆ ಯಾವ ಥರ ಟ್ರೋಲ್ ಆಗ್ತಿದ್ದಾರೆ ಅದು ಅವ್ರಿಗೆ ಮತ್ತೆ ಆಗಬಾರ್ದು, ಅವ್ರಿಗೆ ಒಂದು ದುಃಖ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ನೇಹಿತವರು ದೂರ ಇದ್ದಾರೆ. ಆ ಒಂದು ಮಾತನ್ನು ಎಲ್ಲ ಕೂಡ ವಿನಯ್ ಅವ್ರ ಹತ್ರ ಹೇಳ್ಕೊಂಡ್ರು. ವಿನಯ್ ಅವ್ರಿಗೆ ಅರ್ಥ ಆಯಿತು, ಹೌದು ನೀನು ಮಾತಾಡ್ತಿರೋ ಪ್ರತಿಯೊಂದು ಮಾತು ಕೂಡ ನನಗೆ ಅರ್ಥ ಆಯಿತು, ನೀನು ಅವರಿಂದ ಯಾಕೆ ದೂರ ಇದ್ದಿದ್ದೆ ಅಂದರೆ ಅವ್ರಿಗೆ ಒಳ್ಳೆಯದು, ಸುಮ್ಮನೆ ನೀನು ಹೋಗಿ ಮತ್ತೆ ಜಗಳಗಳಾಗ್ತಾವ ಅಂದರೆ ಹೊರಗಡೆ ಅವ್ರು ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ನೀನು ದೂರ ಇದ್ದಿದ್ದು ನನಗೆ ಅರ್ಥ ಆಯಿತು. ಮತ್ತು ನನಗೂ ಹೇಳಿದರು ಅವರು, ಅಂದರೆ ನಾನು ಈ ಥರ ಕಾಣಿಸ್ತಿದ್ದೀನ ಅಂಥೇಳಿ ನನಗೆ ಸ್ನೇಹಿತವರೆಲ್ಲ ಹೇಳಿದರು ಅಂತ ಹೇಳಿ ಅಳ್ಕೊತ ಕುಂತಿದ್ರಲ್ಲ ವಿನಯ್ ಅವ್ರ ಹತ್ರ. ಆವಾಗ ವಿನಯ್ ಅವ್ರಿಗೆ ಹೇಳಿದ್ರು ಅವ್ರು, ಏನಪ್ಪ ಅಂತಂದರೆ ನಿನಗೆ ಯಾವತ್ತೂ ಅನಿಸಿಲ್ವಾ ನಾನು ಈ ಥರ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು, ಯಾಕೆ ಹೇಳಿಲ್ಲ ನೀವು ಅಂಥೇಳಿ ವಿನಯ್ ಅವ್ರಿಗೆ ಕೇಳಿದರು. ಆಮೇಲೆ ವಿನಯ್ ಅವ್ರು ಹೇಳಿದರು, ಸುಮ್ಮನೆ ಇದ್ರೆ ಆ ಕ್ಷಣಕ್ಕೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ, ಬಟ್ ಸ್ನೇಹಿತವ್ರ ಮುಂದೆ ಮಾತಾಡಿದ್ರು. ಏನಪ್ಪ ಅಂತಂದರೆ ಅವ್ರ ಪರ್ಸ್ನಲ್ ಲೈಫಿಗೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊತಾರೆ, ಆದರೆ ನಾನು ಅದರಲ್ಲಿ ಎಂಟರ್ ಆಗಿಬಿಟ್ಟು ನೀವು ಆ ಥರ ಮಾಡಬೇಡ್ರಿ ಈ ಥರ ಮಾಡಬೇಡ್ರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಅವ್ರ ಪರ್ಸ್ನಲ್ ಲೈಫ್ ಅದು, ನಾನು ಫ್ರೆಂಡ್ ಆಗಿ ಎಷ್ಟಿರ್ಬೇಕು ಅಷ್ಟಿರ್ತೀನಿ, ಅದು ಮೀರಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಮಾತನ್ನು ಹಂಚ್ಕೊಂಡ್ರು ಸ್ನೇಹಿತವ್ರ ಮುಂದೆ. ಸ್ನೇಹಿತವ್ರ ಮನಸ್ಸಲ್ಲಿ ಇದ್ದಿರೋದನ್ನು ಕೂಡ ವಿನಯ್ ಅವ್ರ ಹತ್ರ ಹಂಚ್ಕೊಂಡ್ರು. ಆದರೆ ನಮ್ರತ ಅವ್ರಿಗೆ ಅಷ್ಟೊಂದು ನಮ್ರತ ಅವ್ರಿಗೆ ಇದರಿಂದ ಅಂತೂ ತುಂಬ ಬೇಜಾರಾಗಿದೆ. ಅಂದರೆ ನಾನು ಕಾರ್ತಿಕ್ ಅವ್ರ ಜೊತೆ ಇರೋದೇ ತಪ್ಪ, ಯಾಕೆ ಹಂಗೆ ಥಿಂಕ್ ಮಾಡ್ತಿದ್ದೀರಾ, ಎಲ್ಲರೂ ಯಾಕೆ ಹಂಗೆ ನೋಡ್ತಿದ್ದೀರಾ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಯಾಕೆ ಹಂಗೆ ಮಾತಾಡ್ತಿದ್ದೀರಾ, ನಾನು ಚೆನ್ನಾಗಿದ್ದೀನಿ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ನನ್ನ ಜೊತೆ ತುಂಬ ಚೆನ್ನಾಗಿ ಅನಿಸ್ತದ, ಮತ್ತು ಆಮೇಲೆ ಅವರು ನನ್ನ ಜೊತೆ ಚೆನ್ನಾಗಿದ್ದಾರ, ಆಮೇಲೆ ನನ್ನ ಕಂಫರ್ಟಬಲ್ ಫೀಲ್ ಆಗುತ್ತೆ ಅವ್ರ ಜೊತೆ ಇದ್ದರೆ, ಈ ಒಂದು ಮಾತನ್ನು ಕೂಡ ಹೇಳ್ಕೊಂಡ್ರಲ್ಲ. ಅವ್ರಿಗೂ ಕೂಡ ಗರ್ಲ್ ಫ್ರೆಂಡ್ ಇದ್ದಾರೆ, ಇದ್ದು ಕೂಡ ನಾನು ಅವ್ರಿಗೆ ಬೀಳ್ತೀನಿ ಅಂತ ಹೇಳಿ ಹೆಂಗೆ ಅಂದ್ಕೊಂಡ್ರೆ ನೀವು, ಹೆಂಗೆ ಬೀಳ್ತೀನಿ ನಾನು ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ರಲ್ವ. ಇವಾಗ ಅವರು ಎಲ್ರ ಜೊತೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಮ್ಮಿ ಜನ ಆದಂಗೆಲ್ಲ ಎಲ್ರ ಜೊತೆ ಮಿಂಗಲ್ ಆಗೋದು, ಯಾಕಂತಂದರೆ ಜಾಸ್ತಿ ಜನ ಇರಲ್ಲ, ಆ ಕಂಫರ್ಟ್ ಝೋನ್ ಏನಿರುತ್ತೋ ಫಸ್ಟ್ ಇದ್ದಾಗ ಅವರೆಲ್ಲ ಹೋದಾಗ ಈಗ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಬೇಕಾಗುತ್ತೆ, ಅವ್ರ ಜೊತೆ
ಜೊತೆನೇ ತುಂಬ ಚೆನ್ನಾಗಿರ್ಬೇಕಾಗುತ್ತೆ ಅಲ್ವಾ. ಸೊ ಆ ಒಂದು ಕಾರಣದಿಂದ ಇವರು ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ರೇನೋ ನಮ್ರತ ಅವ್ರು ಅಂತ ಹೇಳಿ ಅನಿಸ್ತಿದೆ. ಆಮೇಲೆ ಕಾರ್ತಿಕ್ ಅವ್ರ ಹತ್ರ ಹೋಗ್ಬಿಟ್ಟು ಸಾರಿ, ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿರಬಾರ್ದಿತ್ತು, ನಿಮ್ಮ ಜೊತೆ ಕ್ಲೋಸ್ ಆಗೋಕ್ಕೆ ಹೋಗಬಾರ್ದಿತ್ತು, ನಾನು ದೂರ ಇದ್ನಲ್ಲ ಅವಾಗೆ ಚೆನ್ನಾಗಿತ್ತು, ನಾನು ಯಾಕನ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಯಾಕನ ಕ್ಲೋಸ್ ಆದ್ನು ನಾನು ಅಂತ ಹೇಳಿ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಕೊಂಡ್ರು. ಅವರು ಹೇಳಿದರು ಅಂದರೆ ನನ್ನಿಂದ ನಿಮ್ಮ ಆಟ ಏನಾದರೂ ಪ್ರಾಬ್ಲಮ್ ಆಗ್ತಿದೆನಾ, ಇನ್ನು ನಿಮ್ಮ ಆಟದಿಂದ ನನಗೆ ನಮ್ಮಿಬ್ರದ್ದು ಹೆಂಗೆ ಏನು ಅಂತ ಹೇಳಿ ಕಾರ್ತಿಕ್ ಅವರು ನಮ್ರತ ಅವ್ರನ್ನ ಹೇಳಿದರು. ಆವಾಗ ಅವರು ಹೇಳಿದರು ಏನಪ್ಪ ಅಂತಂದರೆ ಈ ಥರ ಎಲ್ಲ ನಾವು ಮಾತಾಡೋದು ಕ್ಲೋಸ್ ಆಗಿರೋದು ಹೊರಗಡೆ ಚೆನ್ನಾಗಿ ಕಾಣಿಸ್ತಿಲ್ಲ. ಮೈಕಲ್ ಸಮೇತ ಹೇಳಿಬಿಟ್ರು ನನಗೆ ಈ ಒಂದು ಮಾತನ್ನು ಅಂಥೇಳಿ ತುಂಬ ಬೇಜಾರು ಮಾಡ್ಕೊಂಡ್ರು ಅವರು. ಇವಾಗ ಸಾರಿ ಎಲ್ಲ ಕೇಳಿದ್ದಾರೆ, ಅಂದರೆ ನಿಮ್ಮ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಬಾರ್ದಿತ್ತು, ದೂರ ಇದ್ದಾಗೆ ಚೆನ್ನಾಗಿದ್ವಿ ಅಂತ ಹೇಳಿ. ಇವಾಗ ಇವರ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಕಾದು ನೋಡಬೇಕಾಗಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಇನ್ನು ಇಶಾನಿ ಅವ್ರು ಇದ್ದಾರಲ್ವ, ಪ್ರತಾಪ್ ಅವ್ರ ಬಗ್ಗೆ ಆ ಥರ ಮಾತಾಡೋದು ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಇಶಾನಿ ಅವ್ರು ಇದ್ದಾರಲ್ಲ, ಹೊರಗಡೆ ಹೋದ್ಮೇಲೆ ಪ್ರತಾಪ್ ಅವರು ಏನು ಅಂತ ಹೇಳಿ ನಾನು ಅರ್ಥ ಮಾಡಿಕೊಂಡೆ. ಆದರೂ ಕೂಡ ನಾನು ಅವರ ಅಂತ ಹೇಳಿ ಇದ್ದಾಗ ಇಬ್ಬರಲ್ಲಿ ಯಾರು ಹೊರಗೆ ಹೋಗ್ಬೇಕಾಗಿತ್ತ ಅಂತ ಬಂದಾಗ ಅವರೇ ಹೋಗ್ಬೇಕಾಗಿತ್ತ ಅಂತ ಹೇಳಿ ನಾನು ಇವಾಗೂ ಕೂಡ ಹೇಳ್ತೀನಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಆಮೇಲೆ ತುಕಾಲಿ ಸಂತೋಷ್ ಅವ್ರ ಜೊತೆ ತುಂಬ ಜಗಳ ಮಾಡ್ಕೊಂಡಿದ್ರಲ್ಲ, ಅಣ್ಣ ಅಂತೆಲ್ಲ ಹೇಳಿಬಿಟ್ರಲ್ಲ, ಇವಾಗ ಅದೆಲ್ಲವನ್ನು ಅಂದರೆ ಸಾಲ್ವ್ ಮಾಡಿಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ, ಎಷ್ಟೇ ಜಗಳ ಮಾಡಿದ್ರು ಕೂಡ ಒಂದಿಲ್ಲ ಒಂದಿನ ಅದೆಲ್ಲ ಕರಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಆಗಿದ್ದಾರೆ ಎಲ್ಲರೂ. ಅವ್ರವ್ರಿಗೆ ಯಾರ್ಯಾರ ಮೇಲೆ ಏನೇನು ಒಪಿನಿಯನ್ ಇದೆ ಎಲ್ಲವನ್ನ ಹೇಳಿದರು. ಮೈಕಲ್ ಅವರು ಕೂಡ ಸಂಗೀತ ಅವ್ರ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಇತ್ತಲ್ವ, ಅದನ್ನು ನಾನು ಈಗ ಬ್ಯಾಡ್ ಆಗಿ ಹೇಳಲ್ಲ, ಗುಡ್ ಆಗಿ ಹೇಳ್ತೀನಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ನೀವು, ಹೊರಗಡೆ ಹೋದ್ಮೇಲೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು, ನೀವು ಹೆಂಗೆ ಅಂತ ಹೇಳಿ ಗೊತ್ತಾಯಿತು ನನಗೆ ಅಂತ ಹೇಳಿ ತುಂಬ ಮನ್ಸು ಬಿಚ್ಚಿ ಹೇಳಿದ್ರು ಅಂತಲೇ ಹೇಳ್ಬೋದು ಇಲ್ಲಿ ಮೈಕಲ್ ಅವರು ಸಂಗೀತ ಅವ್ರ ಬಗ್ಗೆ. ಇನ್ನು ವರ್ತೂರ್ ಸಂತೋಷ್ ಅವರು ತುಕಾಲಿ ಅವರು ಅಂದರೆ ಈ ವಾರ ಅವರು ನಾಮಿನೇಷನ್ನಲ್ಲಿ ಇಲ್ಲಲ್ಲ, ಹಾಗಾಗಿ ಅವ್ರಿಗೆ ಕಾರ್ತಿಕ್ ಅವರು ಹಿಂದೆ ಕಲೆ ಬಿದ್ದಾರಂತ ಆ ಒಂದು ಮಾತನ್ನು ವರ್ತೂರ್ ಸಂತೋಷ್ ಅವ್ರ ಹತ್ರ ಹೇಳಿದರು. ವರ್ತೂರ್ ಸಂತೋಷ್ ಅವರು ನೀನಿಷ್ಟಪ್ಪ, ನೀನೇನ ಮಾಡ್ಕೊ, ನೀನು ಅವ್ರ ಜೊತೆ ಹೋದ್ರೆ ನಂಗೆ ಗೊತ್ತಿಲ್ಲ ನೋಡಂತ ಈ ಒಂದು ಮಾತನ್ನು ಹೇಳಿದ್ದಾರೆ. ಅವಾಗ ತುಕಾಲಿ ಅವರು ಹೇಳಿದ್ರು ಇಲ್ಲ ನಾನು ಅವ್ರ ಜೊತೆ ಹೋಗಂಗೆ ಇಲ್ಲ ಅಂತ ಹೇಳಿದರು. ಈ ಒಂದು ನೋಡೋಣ ಹೆಂಗೆ ನಂಗೆ ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಎಲ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಒಂದು ಟ್ರೋಫಿನ ಗೆದ್ದು ಬರ್ಬೇಕಂತ ಹೇಳಿ ಎಲ್ರಿಗೂ ಇದೆ ಅಲ್ವಾ ಆ ಒಂದು ಗುರಿ. ಸೊ ಕಾದು ನೋಡೋಣ ಯಾರು ಪಾಲಾಗುತ್ತೋ ಆ ಒಂದು ಟ್ರೋಫಿ ಅಂತೇಳಿ. ಆಮೇಲೆ ವರ್ತೂರ್ ಸಂತೋಷ್ ಅವರು ಇದ್ದಾರಲ್ವ, ಅವ್ರಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಟ ಆಡಕತ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ನಿನ್ನೆ 1 ಲಕ್ಷ ರೂಪಾಯಿ ಸೋಲ್ತಿರಲ್ಲ, ಅಲ್ಲಿ ಅವರಿಗೆ ಸ್ವಲ್ಪ ಟೆನ್ಷನ್ ಇತ್ತು. ಆಮೇಲೆ ಗೆಲ್ಲಬೇಕು ಅನ್ನೋದೊಂದಿತ್ತು. ಆಮೇಲೆ 1 ಲಕ್ಷ ರೂಪಾಯಿ ಬರಬೇಕು ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ. ಸೊ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ಇವ್ರಿಗೂ ಕೂಡ ಅದು ಎಕ್ಸ್ಪೆಕ್ಟೇಷನ್ಸ್ ಹೌದಪ್ಪ ಆಡಬೇಕಪ್ಪ ಅಂತ ಹೇಳಿ ಆಡಿದಾಗ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ವಾ ಗೇಮ್. ಯಾಕಂತಂದರೆ ಕೂಲಾಗಿ ಆಡಿದರೆ ಆ ಒಂದು ಆಟವನ್ನು ಗೆಲ್ಲಬಹುದು. ಆದರೆ ಈಗ ಎಲ್ಲರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಆಡಬೇಕಂದಾಗ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ವರ್ತೂರ್ ಸಂತೋಷ್ ಅವರಂತೂ ತುಂಬ ಚೆನ್ನಾಗಿ ಟ್ರೈ ಮಾಡಿದರು. ಅಷ್ಟನ್ನೇ ಟ್ರೈ ಮಾಡಿದ್ದೀನಲ್ಲ ನಾನು ಒಂದು ಮಾತನ್ನು ಕೂಡ ಹೇಳಿದರು ಅವರು. ಆಮೇಲೆ ಇಲ್ಲಿ ರಕ್ಷಕ್ ಅವರೆಲ್ಲರೂ ಮಾತಾಡುವಾಗ ಅವರು ಹೇಳಿದರು, ನೀನು ಇವತ್ತಿದ್ದು ನಾಳೆ ಹೋಗೋನು, ನಾವು ಎಲ್ಲ ಮಾತಾಡಬೇಕದು ಸುಮ್ಮನೆ ನೀನು ಅಂತೇಳಿ ಒಂದು ಮಾತನ್ನು ಹೇಳಿದರು. ಅವ್ರು ಹೇಳಿದ್ದು ಕೂಡ ಕರೆಕ್ಟ್ ಅಂತ ಅನ್ಸಿತಾ ರಾಂಗ್ ಅನ್ಸಿತಾ ಕಮೆಂಟ್ನಾಗ ತಿಳಿಸ್ರಿ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತೂ ಜಗಳಗಳು ಆಗ್ತಾನೆ ಇರ್ತಾವಂತಾನೆ ಹೇಳ್ಬೋದು. ವರ್ತೂರ್ ಸಂತೋಷ್ ಅವರಂತೂ ತುಂಬ ಜಗಳ ಮಾಡ್ಕೊಂಡ್ರು. ಯಾಕಂತಂದ್ರೆ ಅವರು ಕೂಡ ಆಡ್ಬೇಕಂತ ಹೇಳಿ ಬಂದಿದ್ದಾರಲ್ವ, ಅವ್ರಿಗೂ ಕೂಡ ಚಾನ್ಸ್ಗಳು ಬಂದಾಗ ನೀನು ಆಡ್ತೀಯಾ ಇಲ್ವಾ ಅಂತ ಹೇಳಿ ಕೇಳಿದಾಗ ನಾನು ಆಡ್ತೀನಿ ಅಂತ ಹೇಳಿದೆ, ಅದರಲ್ಲಿ ಏನು ತಪ್ಪಿದೆ, ನಾನು ಆಡಿದೆ, ನನಗಾಗಷ್ಟು ನಾನು ಆಡಿದೆ ಅಂತ ಹೇಳಿ ಅವ್ರು ಹೇಳಿದರು. ಆದರೆ ಇಲ್ಲಿ ಆ 1 ಲಕ್ಷ ರೂಪಾಯಿ ಗೆಲ್ಲೋದು ಅಷ್ಟು ಇಂಪಾರ್ಟೆಂಟ್ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಜಗಳ ಆಯಿತು. ಇನ್ನು ಮುಂದೆ ಅಂತೂ ಜಗಳಗಳು ಕಮ್ಮಿ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಕೂಡ ಇದೇ ಥರ ಟಾಸ್ಕ್ಗಳು ಬರ್ತಾ ಹೋಗ್ತಾವ, ಎಲ್ಲರ ಮೇಲೇನೂ ಕೂಡ ಒಂದು ಒತ್ತಡ ಜಾಸ್ತಿ ಇರ್ತದೆ ಅಂತಲೇ ಹೇಳ್ಬೋದು. ಮನೆಗೋಸ್ಕರ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಒತ್ತಡ ಜಾಸ್ತಿ ಇರುತ್ತೆ. ಆಮೇಲೆ ಆಡಲೇಬೇಕು ಗೆಲ್ಲಲೇಬೇಕು ಅಂತ ಹೇಳಿ ಇರ್ತದೆ. ಆದರೆ ಒಬ್ಬರೇ ಅಂದಾಗ ಅವರು ಆಡ್ಬೇಕಾ ಬಿಡಬೇಕಾ ಅನ್ನೋದು ಅವ್ರ ಮೇಲೆ ಬಿಟ್ಟಿರೋದು. ನಿನ್ನೆ ವರ್ತೂರ್ ಸಂತೋಷ್ ಅವ್ರಿಗಂತೂ ಡೂ ಆರ್ ಡೈ ಇತ್ತಂತಾನೆ ಹೇಳ್ಬೋದು. ಅವರ ಒಂದು ಮಾತನ್ನು ಕೂಡ ಹೇಳಿದ್ರು. ಸೊ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಉತ್ತಮ ಅಂತ ಒಂದು ಮಾತನ್ನ ಕೂಡ ಹೇಳಿದ್ರಲ್ವಾ. ಸೊ ಈ ಜಗಳಗಳು ಹಿಂಗೆ ಕಂಟಿನ್ಯೂ ಆಗ್ತಾವ ಅಥವಾ ಫುಲ್ ಸ್ಟಾಪ್ ಬೀಳುತ್ತಾ ಇದಕ್ಕೆ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.